ಉದಯ ಟಿವಿ ಈ ಹಿಂದೆ ತುಂಬ ಜನಕ್ಕೆ ಗೊತ್ತಿರುವಂಥ ವಿಚಾರ ಅಂದರೆ ಒಂದೇ ಒಂದು ಚಾನಲ್ ಇತ್ತು, ಅದು ಉದಯ ಟಿವಿ. ಅದರಲ್ಲಿ ಸಿಕ್ಕಾಪಟ್ಟೆ ಸೀರಿಯಲ್ಗಳು ಪ್ರಸಾರ ಆಗ್ತಾಯಿತ್ತು. ಈ ಟಿ ವಿ ಆಮೇಲೆ ಬರುತ್ತೆ. ಈ ಟಿ ವಿಯಲ್ಲೂ ಕೂಡ ಅನೇಕ ಸೀರಿಯಲ್ಗಳು ಕೂಡ ಇತ್ತು, ಆದರೆ ಉದಯ ಟಿ ವಿಯಲ್ಲಿನ ಸೀರಿಯಲ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇತ್ತು. ಸೊ ಉದಯ ಟಿ ವಿಲಿ ಬರ್ತಿದ್ದಂಥ ಅನೇಕ ಸೀರಿಯಲ್ಗಳನ್ನು ಇವತ್ತಿಗೂ ಇಂದಿಗೂ ಎಷ್ಟೋ ಮಂದಿ ಮರ್ತೇ ಇಲ್ಲ. ಆ ಹೆಸರು ಕೇಳ್ತಿದ್ದ ಹಾಗೆ, ಆ ಕಲಾವಿದರನ್ನು ನೋಡ್ತಾ ಇದ್ದ ಹಾಗೇ ಆ ಸೀರಿಯಲ್ ಎಷ್ಟು ಅದ್ಭುತವಾಗಿ ಬರ್ತಾ ಇತ್ತಲ್ವ ಅಂತ ಎಲ್ಲರೂ ನಾವು ಮಾತಾಡ್ಕೊಳ್ತೀವಿ. ಈಗಿನ ಸೀರಿಯಲ್ಗೂ ಆಗಿನ ಸೀರಿಯಲ್ಗೂ ಈಗಿನ ಕಲಾವಿದರಿಗೂ ಆಗಿನ ಕಲಾವಿದರಿಗೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಯಿತು. ಆ ಕಾರಣಕ್ಕಾಗಿಯೇ ನಮಗೆ ಆಗ ಪ್ರಸಾರ ಆಗ್ತಾ ಇದ್ದಂಥ ಅನೇಕ ಸೀರಿಯಲ್ಗಳು ಈಗ್ಯಾಕೆ ಮರುಪ್ರಸಾರ ಮಾಡಬಾರ್ದು ಅಂತ ಅನಿಸೋಕ್ಕೆ ಶುರು ಆಗಿದೆ. ಸೊ ಇದೇ ರೀತಿಯಾಗಿ ಉದಯ ಟಿ ವಿ ಮತ್ತು ಈ ಟಿ ವಿಯಲ್ಲಿ ಬರ್ತಾ ಇದ್ದಂಥ ಅನೇಕ ಸೀರಿಯಲ್ಗಳ ಕಲಾವಿದರು ಈಗ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಆ ಸೀರಿಯಲ್ ಹೇಗೆ ನಡೀತಿತ್ತಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ನೋಡಿದ್ರೆ ನಿಮಗೆಲ್ಲ ಚಕ್ರವಾಕ ಸೀರಿಯಲ್ ನೆನಪಿದೆ ಅಂತ ಭಾವಿಸ್ತೀನಿ. ಉದಯ ಟಿ ವಿಯಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಈ ಚಕ್ರವಾಕ ಸೀರಿಯಲ್ ಆಗ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು. ಆಗ ಶ್ರಾವಂತಿ ಮತ್ತು ಇಂದ್ರನ್ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಈ ಎರಡು ಕ್ಯಾರೆಕ್ಟರ್ಗಳನ್ನು ಯಾರು ಮರೆದ್ರೂ ಸೀರಿಯಲ್ ನೋಡ್ತಿದ್ದವರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಶ್ರಾವಂತಿ ಇಂದ್ರನನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಇಂದ್ರನ್ ಕೆಲವೊಂದಷ್ಟು ಒತ್ತಡದಿಂದ ಕೋಲ್ಕತ್ತಾಕ್ಕೆ ಹೋಗಬೇಕಾಗತ್ತೆ. ಆಗ ಶ್ರಾವಂತಿ ಒಬ್ಬಂಟಿ ಆಗ್ತಾಳೆ. ಇಂದ್ರನನ್ನು ಮದುವೆ ಆಗಬೇಕು, ಜೊತೆಗೇ ಇರಬೇಕು, ನಾವು ಸಂಸಾರ ಮಾಡಬೇಕು ಅಂತ ಖುಷಿ ಪಡ್ತಾ ಇದ್ದಂಥ ಶ್ರಾವಂತಿಗೆ ಒಂದು ರೀತಿಯಾಗಿ ಬರಸಿಡಿಲು ಬಂದು ಬಡಿಯುತ್ತೆ. ಆಗ ಇಂದ್ರನ್ ಕೋಲ್ಕತ್ತಾಕ್ಕೆ ಹೋದಾಗ ಶ್ರಾವಂತಿ ಬೇರೆ ಮದುವೆ ಆಗಬೇಕಾಗತ್ತೆ. ಮನೆಯವರ ಒತ್ತಡದ ಮೇಲೆ ಮದುವೆ ಆಗ್ತಾಳೆ. ಶ್ರಾವಂತಿ ಗಂಡನೊಂದಿಗೆ ಇಂದ್ರನನ್ನು ಭೇಟಿ ಮಾಡಿಸು ಅಂತ ಕೇಳ್ಕೊಳ್ತಾರೆ. ಆದರೆ ಶ್ರಾವಂತಿ ಗಂಡ ದುಡ್ಡನ್ನು ನೋಡಿ ಶ್ರಾವಂತಿ ಹಿಂದೆ ಬಿದ್ದಿದ್ದ ಅನ್ನೋದು ಗೊತ್ತೇ ಆಗೋದಿಲ್ಲ. ಇದು ಕಥೆ ಆಗಿತ್ತು. ಆ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ರು. ಅದರಲ್ಲಿ ಶ್ರಾವಂತಿ ಪಾತ್ರವನ್ನು ಮಾಡಿದ್ದು ಕಾವ್ಯ. ಹೌದು, ತುಂಬ ಜನಕ್ಕೆ ಶ್ರಾವಂತಿ ಅಂದರೆ ಗೊತ್ತಾಗತ್ತೆ, ಆದರೆ ಅವರ ರಿಯಲ್ ನೇಮ್ ಹೇಳಿದ್ರೆ ಗೊತ್ತಾಗತ್ತಿಲ್ಲ. ಅವರ ಹೆಸರು ಕಾವ್ಯ ಕಣ್ಣನ್. ಸೊ ಆ ಸೀರಿಯಲ್ನಲ್ಲಿ ತುಂಬ ಅದ್ಭುತವಾಗಿ ನಟಿಸಿದಂಥ ಕಾವ್ಯ ಕಣ್ಣನ್ಗೆ ತುಂಬ ಜನ ಅಭಿಮಾನಿಗಳು ಇದ್ದರು. ಕಾವ್ಯ ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕು, ಸೀರಿಯಲ್ಗಳನ್ನು ಮಾಡಬೇಕು, ಒಬ್ಬ ಒಳ್ಳೆ ಕಲಾವಿದೆ, ಆಕೆಗೆ ಫ್ಯೂಚರ್ ಇದೆ, ಸಿನಿಮಾ ಇಂಡಸ್ಟ್ರಿಯನ್ನು ಆಳ್ತಾರೆ ಅಂತಲೇ ಎಲ್ಲರೂ ಭಾವಿಸಿದರು. ಯಾಕಂದರೆ ಕಾವ್ಯ ನೋಡೋದಕ್ಕೂ ಕೂಡ ಅಷ್ಟೇ ಮುದ್ದಾಗಿದ್ದರು. ಇದಾದಮೇಲೆ ಕಲರ್ಸ್ ಕನ್ನಡದಲ್ಲಿ ಒಂದೆರಡು ಸೀರಿಯಲ್ಗಳಲ್ಲಿ ಇವರು ನಟಿಸಿದ್ರು ಬಹಳ ವರ್ಷಗಳ ಹಿಂದೆ. ಅದಲ್ಲದೆ ಅರುಂಧತಿ ಅನ್ನುವಂಥ ಪಾತ್ರವನ್ನು ಕೂಡ ಇವರು ಮಾಡಿದರು. ಅದಾದಮೇಲೆ ಕಾವ್ಯ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ತುಂಬ ಜನರ ಪ್ರಶ್ನೆ ಆಗಿತ್ತು, ಕಾವ್ಯ ಕಣ್ಣನ್ ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇವರು ಸೀರಿಯಲ್ಗಳಲ್ಲಿ ನಟಿಸೋದಿಲ್ವಾ ಅಥವಾ ಈಗ ಹೇಗಿದ್ದಾರೆ, ಬದಲಾಗಿದ್ದಾರಾ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾವ್ಯ ಈಗ ಇನ್ನೂ ಮುದ್ದಾಗಿದ್ದಾರೆ. ಕಾವ್ಯನಿಗೆ ಆಲ್ರೆಡಿ ಮದುವೆ ಆಗಿದೆ, ಇಬ್ಬರು ಗಂಡು ಮಕ್ಕಳು ಕೂಡ ಇದ್ದಾರೆ. ತಾವಾಯಿತು, ತಮ್ಮ ಸಂಸಾರ ಆಯಿತು ಅಂತ ಸುಂದರವಾದಂಥ ಸಂಸಾರವನ್ನು ಕಾವ್ಯ ಕಣ್ಣನವರು ನಡೆಸ್ತಾ ಇದ್ದಾರೆ. ಎಷ್ಟೇ ಆದ್ರೂ ಕೂಡ ಕಲಾವಿದೆಯಾಗಿ ಹೆಸರು ಮಾಡಿದವರು ಆಗಾಗ ಸೀರಿಯಲ್ ಇಂಡಸ್ಟ್ರಿಗೆ ಬರಬೇಕು, ಅಭಿನಯಿಸಬೇಕು ಅನ್ನುವಂಥ ಮಹದಾಸೆ ಇದ್ದೇ ಇದೆ. ಅವಕಾಶಗಳು ಸಿಕ್ಕಿದಾಗ ಬಂದು ಅವರು ನಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇಬ್ಬರು ಗಂಡ್ಮಕ್ಳು ಇರುವಂಥ ಹಿನ್ನೆಲೆಯಲ್ಲಿ ಅವರ ಲಾಲನೆ ಪಾಲನೆ ಇದನ್ನು ನೋಡಿಕೊಂಡು ಅವ್ರ ಸಮಯವನ್ನು ಕಳೀತಾ ಇದ್ದಾರೆ. ಇನ್ನು ತುಂಬ ಜನಕ್ಕೆ ಗೊತ್ತಿರದಂಥ ವಿಚಾರ ಅಂದರೆ ಕಾವ್ಯ ಕಣ್ಣನ್ ಒಬ್ಬ ಕಲಾವಿದೆ ಮಾತ್ರ ಅಲ್ಲ, ಒಬ್ಬ ಗಾಯಕಿ ಕೂಡ ಹೌದು. ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಕಾವ್ಯ ಕಣ್ಣನ್. ಕಾವ್ಯ ಅದ್ಭುತವಾದಂಥ ಗಾಯಕಿ. ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ ಆಗಿತ್ತು. ಅವರು ಗಾಯನ ಮತ್ತು ಕಲಾವಿದೆ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಕಾವ್ಯ ಈಗ ಒಂದು ಪ್ರೊಡಕ್ಷನ್ ಹೌಸನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರದ್ದೇ ಆದಂಥ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಅದರಲ್ಲಿ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾವ್ಯ ಕಣ್ಣನ್ ಮದುವೆ ಆಗಿ ಬಹು ವರ್ಷಗಳೇ ಆಯಿತು. ಇದೀಗ ಅವರ ಸಂಸಾರವನ್ನು ಅವರು ದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಅವರ ಯಾವುದೇ ಫೋಟೋಸ್ ಅಥವಾ ವಿಡಿಯೋವನ್ನು ನೋಡಿದಾಗ ಅವರು ಆಧ್ಯಾತ್ಮದ ಕಡೆಯೂ ಕೂಡ ಹೆಚ್ಚಿನದಾಗಿ ಗಮನ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಕ್ಕಳು, ಗಂಡ, ಪೂಜೆ, ದೇವರು, ಹೀಗೆ ಅವರದ್ದೇ ಆದಂಥ ಒಂದು ಲೈಫ್ ಸ್ಟೈಲನ್ನು ಕಾವ್ಯ ಹೊಂದಿದ್ದಾರೆ. ಮತ್ತು ಅವರು ಅನೇಕ ಸೀರಿಯಲ್ ನಟ ನಟಿಯರನ್ನು ಭೇಟಿ ಆಗ್ತಾ ಇರ್ತಾರೆ. ಆಗಾಗ ಅನೇಕ ಕಲಾವಿದರನ್ನು ಭೇಟಿ ಹಾಕಿ ಆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿಕೊಳ್ತಾ ಇರ್ತಾರೆ. ಇನ್ನು ಕಾವ್ಯ ಸ್ಟೈಲಿಶ್ ಆಗಿಯೂ ಕೂಡ ಚೆಂದ ಕಾಣ್ತಾರೆ ಮತ್ತು ಟ್ರೆಡಿಷ್ನಲ್ ಆಗೂ ಕೂಡ ಚೆನ್ನಾಗಿ ಕಾಣ್ತಾರೆ. ಎರಡನ್ನೂ ಕೂಡ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕಾವ್ಯಗೆ ಚೆನ್ನಾಗೇ ಗೊತ್ತಿದೆ. ಈಗಲೂ ಕೂಡ ಯಾವುದಾದ್ರೂ ಆಫರ್ಗಳು ಬಂದರೆ ಅದನ್ನು
ನಿಭಾಯಿಸುವಂಥ ಶಕ್ತಿ ಕಾವ್ಯಗೆ ಇದೆ. ಈ ಹಿಂದಿಗಿಂತ ಕಾವ್ಯ ಇನ್ನೂ ಮುದ್ದಾಗಿದ್ದಾರೆ. ಚಕ್ರವಾಕ ಅನ್ನುವಂಥ ಸೀರಿಯಲ್ ಮೆಗಾ ಹಿಟ್ಟಾದಂಥ ಸೀರಿಯಲ್. ಈ ಸೀರಿಯಲ್ ಕಾವ್ಯನಿಗೆ ಮಾತ್ರ ಅಲ್ಲ, ಅನೇಕ ಪಾತ್ರಧಾರಿಗೂ ಕೂಡ ಒಳ್ಳೆಯ ಹೆಸರನ್ನು ತಂದುಕೊಟ್ಟಂಥ ಸೀರಿಯಲ್. ಆ ಸೀರಿಯಲ್ ಒಂದು ಹಿಟ್ಟಾಗಂಥ ಸೀರಿಯಲ್ ಆಗಿದ್ದರಿಂದ ಆಗ ಕಾವ್ಯ ಅವರಿಗೆ ಅನೇಕ ಆಫರ್ಗಳು ಕೂಡ ಬಂದಿತ್ತು. ಆದರೆ ಬೇರೆ ನಟಿಯರ ಥರ ಕಾವ್ಯ ಬರೀ ವೃತ್ತಿ ಜೀವನಕ್ಕೆ ಮಾತ್ರ ಗಮನ ಕೊಡಲಿಲ್ಲ, ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಹೆಚ್ಚು ಗಮನ ಕೊಟ್ಟರು. ತಂದೆ ತಾಯಿ ಅಥವಾ ಪೇರೆಂಟ್ಸ್ ಏನು ಹೇಳ್ತಾರೋ ಅದನ್ನು ಕೇಳಿದ್ರು. ತಾನು ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನ ಎರಡರಲ್ಲೂ ಕೂಡ ಸಕ್ಸಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ರು. ಒಬ್ಬ ಗೃಹಿಣಿಯಾಗಿ ಕೂಡ ಅವರು ಒಂದು ಪರಿಪೂರ್ಣ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಕಲಾವಿದೆಯಾಗಿ, ಒಬ್ಬ ಗಾಯಕಿಯಾಗಿಯೂ ಕೂಡ ಒಂದು ಪರಿಪೂರ್ಣ ಜೀವನವನ್ನು ಅವ್ರು ನಡೆಸಿದ್ದಾರೆ. ಕಾವ್ಯ ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಮತ್ತೆ ಕಮ್ ಬ್ಯಾಕ್ ಮಾಡಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.